ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯೂನಿವರ್ಸಿಂದ, ನೀವು ನಂಬೋ ದೈವದಿಂದ ಏನಿದೆ ನಿಮ್ಮ ಲೈಫ್ಗೆ ಮೆಸೇಜಸ್ ಅಂತ ಹೇಳ್ತಾ ಬರ್ತೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 3 ಸ್ಟೋನ್ಸ್ ಇಟ್ಟಿದ್ದೀನಿ. ಓಕೆ, 3 ಸ್ಟೋನ್ಸ್ ಇಟ್ಟಿದ್ದೀನಿ. 3ರಲ್ಲಿ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಸಿ ಯೋರ್ ಮೊದಲನೇದು, ಎರಡನೇದು ಹಾಗೂ ಇದು ಮೂರನೇದು. ನಿಮಗೆ ಯಾವ ಒಂದು ಸ್ಟೋನ್ ಕನೆಕ್ಟೆಡ್ ಅನಿಸುತ್ತೆ ನಿಮ್ಮ ಮನಸ್ಸಿಗೆ, ಆ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಇವತ್ತಿನ ರೀಡಿಂಗ್ ದೈವದಿಂದ ಮೆಸೇಜಸ್ ಹಾಗೂ ನಿಮ್ಮ ಲೈಫ್ ಕುರಿತಾಗಿ ಗೈಡೆನ್ಸ್ ಆಗಿರುತ್ತೆ. ನಾನು ಟೀ ಲೀಫ್ ಕೂಡ ಯೂಸ್ ಮಾಡ್ತೀನಿ. ಟೀ ಲೀಫ್ ಮೆಸೇಜಸ್ನ ಕೂಡ ಹೇಳ್ತೀನಿ. ಅಪ್ಕಮಿಂಗ್ ವೀಕ್ಸ್, ಮುಂದಿನ ವಾರಗಳು ನಿಮ್ಗೆ ಹೇಗಿರುತ್ತೆ, ಏನಾದರೂ ಎಚ್ಚರಿಕೆ ತೊಗೋಬೇಕಿದೆಯಾ, ಇದ್ರ ಬಗ್ಗೆನೇ ಆಗಿರುತ್ತೆ ನಿಮಗೆ ರೀಡಿಂಗ್. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮೆಸೇಜ್ ಏನಿದೆ ಅಂತ ಹೇಳ್ಬಿಡ್ತೀನಿ. ವಾಟ್ ಆರ್ ಯೋರ್ ಮೆಸೇಜಸ್ ಫ್ರಮ್ ದ ಡಿವೈನ್ ಏಂಜಲ್ಸ್ ಗೈಡ್ಸ್ ಅಂತ ನೋಡೋಣ. ಏನು ಬಂದಿದೆ ನಿಮಗೆ ಮೆಸೇಜ್ ಅಂತ. ಮುಂದಿನ ವಾರಗಳು, ಇದನ್ನೇ ಫೋಕಸ್ ಮಾಡುವಂಥದ್ದು ನಾನು ಇವತ್ತಿನ ರೀಡಿಂಗ್. ಮುಂದಿನ ವಾರಗಳು ಹೇಗಿರುತ್ತೆ, ನೆಕ್ಸ್ಟ್ ಫ್ಯೂ ವೀಕ್ಸ್ ಹೇಗಿರುತ್ತೆ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ಪಾರ್ಟ್ನರ್ಶಿಪ್, ಕಮಿಟ್ಮೆಂಟ್, ರೀಕನ್ಸಿಲಿಯೇಷನ್ ಅಂತ ಬರ್ತಾ ಇದೆ. ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಯಾರು ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ, ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ ಅಂತ ಬರ್ತಾ ಇದೆ. ಸ್ಪೆಷಲಿ ರೀಕನ್ಸಿಲಿಯೇಷನ್ ಅಂದಾಗ, ಆ್ಯಸ್ ಐ ಟೋಲ್ಡ್, ಬ್ರೇಕ್ ಆಗಿರುವಂಥ ರಿಲೇಷನ್ಶಿಪ್ ಮತ್ತು ಚಿಗುರುವಂಥದ್ದು, ಮತ್ತು ಅವರು ಮಾತಾಡುವಂಥದ್ದು, ಅವರು ಕಾಲ್ ಅಥವಾ ಕಾಂಟ್ಯಾಕ್ಟ್ ಮಾಡುವಂಥದ್ದು, ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುವಂಥ ಟೈಮ್ ಆಗಿದೆ. ಆ್ಯಸ್ ಐ ಆಮ್ ಸೀಯಿಂಗ್, ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಅಪ್ಕಮಿಂಗ್ ವೀಕ್ಸ್ನಲ್ಲಿ ಸರಿ ಹೋಗುತ್ತೆ ಅಂತ ಒಂದು ಮೆಸೇಜ್ ಬಂದಿದೆ. ಅದಾದ ನಂತರ 10 ಆಫ್ ಪೆಂಟಿಕಲ್ಸ್, ಆಪರ್ಚುನಿಟಿ ಹೇಳ್ಬೋದು. ಹಾಗೂ ಫ್ಯಾಮ್ಲಿ ಜೊತೆ ಎಲ್ಲರೂ ಆಚೆ ಹೋಗುವಂಥದ್ದು, ಫ್ಯಾಮ್ಲಿ ಪ್ಲ್ಯಾನ್ ಮಾಡ್ಕೊಂಡು ಒಟ್ಟಿಗೆ ಒಂದು ಟ್ರಿಪ್ ಹೋಗುವಂಥದ್ದು, ಅದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಟೈಮ್ ಕೂಡ ಚೆನ್ನಾಗಿದೆ. ನೀವು ಪ್ಲ್ಯಾನ್ ಮಾಡಿಲ್ಲ ಅಂದರೆ ನೀವು ಪ್ಲ್ಯಾನ್ ಮಾಡಿ. ಫ್ಯಾಮ್ಲಿ ಜೊತೆ ಏನಾದರೂ ಒಂದು ಒಳ್ಳೆಯ ಟ್ರಿಪ್ನ ಪ್ಲ್ಯಾನ್ ಮಾಡೋದ್ರಿಂದ ಎಲ್ರಿಗೂ ಒಂದು ಒಳ್ಳೆಯ ಪಾಸಿಟಿವ್ ಫೀಲ್ ಬರುತ್ತೆ. ಹಾಗೂ ಟ್ರಿಪ್ ಕೂಡ ಮೆಮೊರೇಬಲ್ ಆ್ಯಂಡ್ ಬೆಸ್ಟಾಗಿ ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಸಿಗುತ್ತೆ ಅಂತ ಬರ್ತಾ ಇದೆ. ಮತ್ತು ಫ್ಲೋ ಆಫ್ ಮನಿ ಕೂಡ ನೋಡ್ತಾ ಇದ್ದೀನಿ. ಪ್ರಾಫಿಟಬಲ್ ಟೈಮ್ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಬೇಕು ಅಂತ ಇದ್ದೀರಾ ಅಂದರೆ ಮಾಡಿ. ಅಪ್ಕಮಿಂಗ್ ವೀಕ್ಸ್ನಲ್ಲಿ ಅದಕ್ಕೂ ಕೂಡ ಟೈಮ್ ತುಂಬ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಕ್ರಿಯೇಷನ್, ಅಬಂಡೆನ್ಸ್, ಆ್ಯಕ್ಷನ್ ಅಂತ ಬರ್ತಾ ಇದೆ. ಎಂಪ್ರೆಸ್ ಅಂದಾಗ ಗುಡ್ ನ್ಯೂಸ್ ಕೂಡ ನಿಮ್ಮ ಲೈಫಿಗೆ ಖಂಡಿತವಾಗ್ಲೂ ಸಿಗಲಿದೆ ಅಂತ ತೋರಿಸ್ತಿದೆ. ಸೊ ನಾವು ಟ್ಯಾರೋ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋದರೂ ನಿಮಗೆ 2 ಬಂದಿದೆ, 10 ಬಂದಿದೆ, ಎಂಪ್ರೆಸ್ ಬಂದಿದೆ. ಸೊ 2 ಈವನ್ ನಂಬರ್ಸ್ ಆಗಿದೆ. ಸೊ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನೀವು ಪರಿಹಾರ ಮಾಡ್ಕೊಂಡು ಹೋಗ್ತೀರಾ. ಯಾವುದೇ ರೀತಿಯಾದ ಅಡೆತಡೆಗಳನ್ನ ನೋಡೋದಿಲ್ಲ. ಪ್ರೆಗ್ನೆನ್ಸಿ ನ್ಯೂಸ್ ಕೂಡ ಇದೆ ಕೆಲವರಿಗೆ, ಎಲ್ರಿಗೂ ಅಲ್ಲ. ಪ್ರೆಗ್ನೆನ್ಸಿ ವಿಷಯವಾಗಿ ಒಳ್ಳೆ ವಿಚಾರಗಳು ನಡೆಯುತ್ತೆ. ಪ್ಲ್ಯಾನಿಂಗ್ ಮಾಡ್ಕೋಬಹುದು. ಹಾಗೂ ಪ್ರೆಗ್ನೆಂಟ್ ಆಗಿರೋರ್ಗೂ ಕೂಡ ಆ ಮಗು ಹೆಲ್ದಿಯಾಗಿದೆ, ಬೇಬಿದು ಬರ್ತ್ ಚೆನ್ನಾಗಾಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ, ಸುಗಮವಾಗಿ ಆಗುತ್ತೆ ಅಂತ ಕೂಡ ಕೆಲವ್ರಿಗೆ ಬರ್ತಾಯಿದೆ. ಎಲ್ರಿಗೂ ಅಲ್ಲ ಇದು ಮೆಸೇಜ್. ಓಕೆ, ಬಟ್ ಸ್ಟಿಲ್ ಎಲ್ಲ ಕಾರ್ಡ್ಸ್ ಕೂಡ ಬೆಸ್ಟ್ ಆಗಿದೆ. ನಿಮಗೆ ಸಿಕ್ಕಿರೋ ಕಾರ್ಡ್ಸಲ್ಲಿ ಬೆಸ್ಟ್ ಆಗಿದೆ ಅಂತ ಹೇಳ್ತೀನಿ. ಬೆಸ್ಟ್ ಟೈಮ್ ಫಾರ್ ಮನಿ, ಫ್ಯಾಮಿಲಿಗೆ ಟೈಮ್ ಕೊಡಿ. ಹಾಗೂ ಹಣದ ವಿಷಯವಾಗಿ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೂ ಮಾಡ್ಬೋದು. ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಏನಿದೆ ಅಂತ. ಶಾರ್ಟ್ ಜರ್ನಿ, ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ, ಯಾವುದಾದ್ರೂ ಒಂದು ಸಣ್ಣದಾದ ಟ್ರಿಪ್ ನೀವು ಪ್ಲ್ಯಾನ್ ಮಾಡ್ಬೋದು. ಒಂದು 2 ದಿನ 3 ದಿನ ಆ ಥರ ನಿಮ್ಮ ಫ್ಯಾಮ್ಲಿ ಜೊತೆ ಟ್ರಿಪ್ ಮಾಡೋದು ಆಗುತ್ತೆ, ಚೆನ್ನಾಗೂ ಆಗುತ್ತೆ, ಎಲ್ರಿಗೂ ಖುಷಿ ಕೊಡುತ್ತೆ ಆ ವಿಷಯ. ವರ್ಕ್, ಅಚೀವ್ಮೆಂಟ್ ಆ್ಯಂಡ್ ಸಕ್ಸಸ್ ಅಂತ ಕೂಡ ಬರ್ತಾ ಇದೆ. ಆ್ಯಸ್ ಐ ಆಮ್ ಸೀಯಿಂಗ್, ಮುಂದಿನ 4 ವಾರಗಳು ತುಂಬ ಚೆನ್ನಾಗಿರುತ್ತೆ. ನೀವೇನೂ ಆತಂಕ ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಆ ಥರ ಯಾವುದೇ ರೀತಿಯಾದ ಘಟನೆಗಳು ನಡೆಯೋದಿಲ್ಲ. ಸಕ್ಸಸ್ಫುಲ್ ಟೈಮ್. ನಿಮ್ಮ ಬಿಸ್ನೆಸ್ ವಿಷಯವಾಗೂ ಒಳ್ಳೆ
ಚೇಂಜಸ್ನ ನೀವು ನೋಡ್ತೀರಾ. ಮೇಜರ್ ಚಾಲೆಂಜ್ ಟು ಓವರ್ಕಮ್. ಸೊ ಒಂದು ಪ್ರಾಬ್ಲಮ್ ಬರಬಹುದು, ಆದರೆ ಅದನ್ನ ನೀವು ಓವರ್ಕಮ್ ಸಕ್ಸಸ್ಫುಲಿ ಮಾಡ್ತೀರಾ ಅಂತಲೂ ಬರ್ತಾ ಇದೆ. ಚಾಲೆಂಜ್ನು ನೀವು ಫೇಸ್ ಮಾಡುವಂಥ ಒಂದು ಅವಕಾಶಗಳು ನಿಮ್ಮ ಲೈಫ್ನಲ್ಲಿ ಬರುತ್ತೆ ಅಂತ ತೋರಿಸ್ತಿದೆ. ಅದಾದ ನಂತರ ಡೇಂಜರ್ ಎಸ್ಪೆಷಲಿ ಇನ್ ಮನಿ ಮ್ಯಾಟರ್ಸ್ ಅಂತ ಕೆಲವರಿಗೆ ಬರ್ತಾ ಇದೆ, ಇದು ಎಲ್ರಿಗೂ ಅಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಓವರ್ ಕಾನ್ಫಿಡೆನ್ಸಿಂದ ನಾವು ತಪ್ಪು ಡಿಸಿಷನ್ಸ್ ರಿಲೇಟೆಡ್ ಟು ಮನಿ ತೊಗೊಂಡ್ಬಿಡ್ತೀವಿ. ಹಣದ ವಿಷಯವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ಅದರ ಅರ್ಥ ತುಂಬ ಉದಾಸೀನವಾಗಿ ಮಾಡಿ ಅಂತ ಅಲ್ಲ, ಏನೋ ಮಾಡಿಬಿಡ್ತೀನಿ ಅಂತಲ್ಲ. ಜವಾಬ್ದಾರಿಯಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೀವು ಅದನ್ನು ಎಲ್ಲ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಹಣದ ವಿಷಯವಾಗಿ ಡಿಸಿಷನ್ಸ್ನ ತೊಗೊಂಡ್ರೆ ಒಳ್ಳೆಯದು. ಹಣ ಬರ್ತಾ ಇದೆ ಅಂದ ತಕ್ಷಣ ಅದನ್ನು ತುಂಬ ದುಂದು ವೆಚ್ಚ ಮಾಡೋದ್ರಿಂದ ಕೂಡ ಲಾಸ್ ಆಗುತ್ತೆ, ಆ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಅದಾದ ನಂತರ ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಅ ಚಾನ್ಸ್ ಅಂತ ಬರ್ತಾ ಇದೆ. ಟೈಗರ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ನೀವು ಮಾಡಬಹುದು, ಚಾನ್ಸ್ ತೊಗೋಬಹುದು. ನಿಮ್ಮ ಕೆಲಸದ ವಿಷಯವಾಗಿದು, ಇದು ಕೆಲಸದ ವಿಷಯವಾಗಿ ಬಂದಿರೋದು, ಹಣದ ವಿಷಯವಾಗಲ್ಲ. ಕೆಲಸದ ವಿಷಯವಾಗಿ ನೀವೇನಾದ್ರು ರಿಸ್ಕ್ ತೊಗೋಬೇಕು ಅಂತ ಇದ್ದೀರಾ, ಅಥವಾ ಬೇರೆ ಕಡೆ ಏನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಅಥವಾ ಲೈಕ್ ಏನೋ ಒಂದು ಹೊಸದು ಬಿಸ್ನೆಸ್ ಐಡಿಯಾ ಇದೆ, ಅದನ್ನು ಶುರು ಮಾಡಬೇಕು, ಪಾರ್ಟ್ನರ್ಶಿಪ್ ಹುಡುಕ್ತಾ ಇದ್ದೀರಾ ಅಂದರೆ ಎಸ್, ಇದೆಲ್ಲ ನಡೆಯುತ್ತೆ. ಆದರೆ ರಿಸ್ಕಿ ಆಗಿದೆ, ಬಟ್ ರಿಸ್ಕ್ ತೊಗೊಳ್ಳೋದು ಒಳ್ಳೆಯದು ಅಂತ ಕೂಡ ನಿಮಗೆ ಬರ್ತಾ ಇದೆ. ಅದು ನಿಮ್ಮ ಮೆಸೇಜ್ ಆಗಿತ್ತು. ನಾನಿವಾಗ ನೆಕ್ಸ್ಟ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ಒಂದು ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮ್ಮ ರೀಡಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಈ ಕಾರ್ಡ್ಸ್ನ ಯೂಸ್ ಮಾಡ್ತೀನಿ. ನಿಮಗೇನಿದೆ ಸ್ಪೆಷಲ್ ಮೆಸೇಜಸ್ ಅಪ್ಕಮಿಂಗ್ ವೀಕ್ಸ್ನಲ್ಲಿ ಅಂತ ಹೇಳ್ತೀನಿ. ಅಪ್ಕಮಿಂಗ್ ವೀಕ್ಸ್ನಲ್ಲಿ ವಾಟ್ ಆರ್ ದ ಮೆಸೇಜಸ್? ಮತ್ತು ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ಟೀ ಲೀಫ್ ಮೆಸೇಜಸ್ ಏನಿದೆ ಅಂತ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ನಿಮಗೆ ಬಂದಿರುವಂಥ ಮೆಸೇಜ್ 6 ಆಫ್ ವಾಂಡ್ಸ್, ಸಕ್ಸಸ್, ರೆಕಗ್ನಿಷನ್, ಸೆಲ್ಫ್ ಎಸ್ಟೀಮ್ ಬೆಸ್ಟ್ ಆಗಿದೆ. ಒಂದು ಸಕ್ಸಸ್ಫುಲ್ ಪಾತ್ ನೀವು ಕಾಲಿಟ್ಟಿರುವಂಥದ್ದು. ಈಗ ಟೈಮ್ ಹೆಂಗಿದೆ ಅಂದರೆ ನೀವು ನಡೀತಾ ಇರುವಂಥ ಒಂದು ಡೈರೆಕ್ಷನ್, ನೀವು ತೊಗೊಳ್ತಾ ಇರುವಂಥ ನಿರ್ಧಾರಗಳು ಎಲ್ಲ ಬೆಸ್ಟಾಗೂ ಇದೆ, ಹಾಗೂ ಅದು ನಿಮಗೆ ಫೇವ್ರಬಲ್ ಆಗಿದೆ. ನೀವು ಅದರಲ್ಲಿ ಒಂದು ಒಳ್ಳೆಯ ರಿಸಲ್ಟ್ನ ನೋಡ್ತೀರಾ ಅಂತ ಬರ್ತಾಯಿದೆ. ಇವಾಗ ಒಂದೊಂದು ಸಲ ನೀವು ಅಂದ್ಕೊಳ್ಬೋದು, ನಾನು ಮಾಡ್ತಾ ಇರೋದು ಸರಿ ಇದೆಯಾ, ಆ ಥರ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ. ನಾನು ಏನಾದರೂ ತಪ್ಪು ಮಾಡಿಬಿಡ್ತಾ ಇದ್ದೀನ, ಆ ಥರ ಯಾವುದೋ ಒಂದು ವಿಷಯವಾಗಿ ಇವಾಗ ಏನೋ ಒಂದು ಶುರು ಮಾಡಿದ್ದೀರಾ, ಅದರಲ್ಲಿ ನಿಮಗೆ ಸ್ವಲ್ಪ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಆದರೆ ಆ ಕನ್ಫ್ಯೂಷನ್ಗೆ ಉತ್ತರ ಏನಾಗಿದೆ ಅಂದರೆ ಇದು ಸರಿಯಾಗೇ ಇದೆ, ಇದರಲ್ಲಿ ನೀವು ಸಕ್ಸಸ್ ನೋಡ್ತೀರಾ ಅಂತ ನಿಮಗೆ ಮೆಸೇಜ್ ಬಂದಿದೆ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಅದಾದ ನಂತರ ನಿಮಗೆ ನೆಕ್ಸ್ಟ್ ಕಾರ್ಡ್ ಬಂದಿರುವಂಥದ್ದು ಸೆಲೆಬ್ರೇಷನ್ ಕಾರ್ಡ್. ಫ್ರೆಂಡ್ಶಿಪ್ ಕಮ್ಯುನಿಟಿ ಅಂತ ಬರ್ತಾ ಇದೆ. ಸೊ ನಿಮ್ಮ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡುವಂಥದ್ದು, ಎಲ್ಲೋ ಹೊರಗಡೆ ಹೋಗುವಂಥದ್ದು ಫ್ರೆಂಡ್ಸ್ ಜೊತೆ, ಈ ಥರ ಒಳ್ಳೆ ವಿಷಯಗಳು ನಡೆಯುತ್ತೆ ಅಂತ ಬರ್ತಾ ಇದೆ. ರೀಯೂನಿಯನ್ ವಿತ್ ಯೋರ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಹಳೆ ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಎಲ್ಲಾದರೂ ಹೋಗುವಂಥದ್ದು, ಆ ಥರದ್ದು ಲೈಕ್ ಸ್ವೀಟ್ ಮೆಮರೀಸ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಬರ್ತಾ ಇದೆ ಅಪ್ಕಮಿಂಗ್ ವೀಕ್ಸ್ನಲ್ಲಿ. ದ ವರ್ಲ್ಡ್ ಕಾರ್ಡ್, ಅಕಂಪ್ಲಿಷ್ಮೆಂಟ್, ಸೆಲೆಬ್ರೇಷನ್, ಕಂಪ್ಲೀಷನ್. ನಿಮಗೆ ಈ 3 ಕಾರ್ಡ್ಸು ಕೂಡ ತುಂಬಾ ಆ್ಯಪ್ಟಾಗಿ ಬಂದಿದೆ. ಹಾಗೂ ಕೆಲವರಿಗೆ ಇನ್ನೊಂದೇನು ತೋರಿಸ್ತಾ ಇದೆ ಅಂದರೆ ಒಂದು ದೊಡ್ಡ ಬದಲಾವಣೆ ಬರಲಿದೆ ಅಪ್ಕಮಿಂಗ್ ವೀಕ್ಸ್ನಲ್ಲಿ. ಒಂದು ಬಿಗ್ ಚೇಂಜ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಆ ಚೇಂಜ್ ಹೇಗಿರುತ್ತೆ ಅಂದರೆ ಒಂದು ಬಿಗ್ ಆಪರ್ಚುನಿಟಿ ಇರ್ಬೋದು. ಆ ಒಂದು ಆಪರ್ಚುನಿಟಿಯಿಂದ, ಆ ಒಂದು ಅವಕಾಶದಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅದೊಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಅಂತ ಬರ್ತಾ ಇದೆ. ಸೊ ಆ ಒಂದು ಗುಡ್ ನ್ಯೂಸಿಗೆ ಕಾಯ್ತಾ ಇರಿ, ಯಾಕೆಂದರೆ ಅದು ನಡೆಯುತ್ತೆ. ಇದರಿಂದ ನಿಮ್ಮ ಲೈಫ್ ತುಂಬ ಪ್ರೋಗ್ರೆಸಿವ್ ಆಗುತ್ತೆ, ಅಂದರೆ ನೀವು ತುಂಬ ಬೆಳಿತೀರಾ ಅಂತಲೂ ಬರ್ತಾಯಿದೆ ಈ ಒಂದು ಅವಕಾಶದಿಂದ. ಸೊ ಅದು ಯಾವ ಅವಕಾಶ ಆಗಿರಬಹುದು, ಆ ಅವಕಾಶನ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಬಂದಿದೆ. ಸೊ ಪೊಸಿಷನ್ ಆಫ್ ಅಥಾರಿಟಿ ಅಂತ ತೋರಿಸ್ತಿದೆ. ಕೆಲವರಿಗೆ ಒಂದು ಪ್ರಮೋಷನ್ ವಿಷಯವಾಗಿ ಗುಡ್ ನ್ಯೂಸ್ ಇರ್ಬೋದು, ಅಥವಾ ಏನೋ ಒಂದು ಪೊಸಿಷನ್ ನಿಮಗೆ ಸಿಗುತ್ತೆ. ನೀವು ಯಾವುದಕ್ಕೆ ತುಂಬ ಕಾಯ್ತಾ ಇದ್ದೀರಾ ಅದಕ್ಕಿಂತ 3 ಪಟ್ಟು ಹೆಚ್ಚಾಗಿ ಸಿಗುತ್ತೆ ಅಂತ ಬರ್ತಾ ಇದೆ. ಬಿಕಾಸ್ ನಿಮಗೆ ಥ್ರೋನೇ ಸಿಕ್ಕಿದೆ ಅಲ್ಲ. ಸೊ ಅಥಾರಿಟಿ ಕಾರ್ಡ್ ಏನು ಪಿಕ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಒಂದು ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ಬರ್ತಾ ಇದೆ. ಹುದ್ದೆ,
ಬಿಗ್ ಚೇಂಜ್. ಆ ಚೇಂಜಿಂದ ನಿಮ್ಮ ಲೈಫ್ ಇದೆಯಲ್ಲ ಒಂದು ರೀತಿಯಾದ ಮ್ಯಾಜಿಕಲ್ ಫೀಲ್ ಕೊಡುತ್ತೆ. ಇದೇನು ಹೀಗಾಗೋಯ್ತು ನಿಮಗೆ ಅಚ್ಚರಿ ಆಗುತ್ತೆ, ಈ ಥರ ನನ್ನ ಲೈಫ್ ಆಗುತ್ತಾ ಅನ್ನೋಂಥ ಅಚ್ಚರಿ. ಆ ಥರದ್ದು ಒಂದು ಒಳ್ಳೆಯ ಅವಕಾಶ ಬರ್ತಾ ಇದೆ. ಡೀಪ್ ಪರ್ಸ್ನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದಟ್ ಅ ಶಾರ್ಟ್ ಸಕ್ಸಸ್. ಸೊ ಸಕ್ಸಸ್ ಅನ್ನೋದು ನಿಮಗೆ ಈ ಕಾರ್ಡ್ ಸ್ಪ್ರೆಡ್ನಲ್ಲಿ ಜಾಸ್ತಿ ನೋಡ್ತಾ ಇದ್ದೀನಿ. ಎಸ್, ಐ ಆಮ್ ಸಕ್ಸಸ್ಫುಲ್ ಅಂತ ಕಮೆಂಟ್ ಮಾಡಿ, ಬಿಕಾಸ್ ಆ ಥರನೇ ನಿಮ್ಮ ಟೈಮ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಎಕ್ಸೈಟ್ಮೆಂಟ್ ಹೇಳಿದ್ದೆ ನಿಮಗೆ, ಎಕ್ಸೈಟ್ ಆಗ್ತೀರಾ ಆ ಥರ. ಫೈರ್ ಕ್ರ್ಯಾಕರ್ ಅಂತ ಮೆಸೇಜ್ ಬಂದಿದೆ. ಎಸ್, ಯಾವುದೋ ಒಂದು ಒಳ್ಳೆಯ ವಿಷಯ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಆ ವಿಷಯದಿಂದ ನೀವು ಹೇಳಿದ್ನಲ್ಲ ಆಶ್ಚರ್ಯಚಕಿತರಾಗ್ತೀರಾ, ಈ ಥರ ಆಗ್ತಾ ಇದೆಯಾ ನನ್ನ ಲೈಫ್ ಅಂತ. ಅಂದರೆ ಆ ಥರ ಬೆಸ್ಟ್ ಮೂಮೆಂಟ್ನ ನೀವು ನಿಮ್ಮ ಲೈಫ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂತ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಸಮ್ವನ್ ವಿಲ್ ಟ್ರೈ ಟು ಮೇಕ್ ಯು ಡೂ ಸಮಥಿಂಗ್ ಅಗ್ಯಾನ್ಸ್ಟ್ ಯೋರ್ ವಿಲ್. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಇದು ಒಂದು ಎಚ್ಚರಿಕೆ ಕಾರ್ಡ್ ಆಗಿದೆ ನಿಮಗೆ. ಯಾರೋ ನಿಮ್ಮ ಲೈಫ್ನಲ್ಲಿ ನಿಮಗೆ ವಿರುದ್ಧವಾಗಿ ಬ್ಯಾಡಾಗಿ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಅವ್ರ ಮಾತನ್ನ ಕೇಳೋಕ್ಕೆ ಹೋಗ್ಬಿಡಿ. ಕೆಲವು ವಾರಗಳೇನಿದೆ ಅಪ್ಕಮಿಂಗ್ ವೀಕ್ಸ್ನಲ್ಲಿ ಯಾರಾದರೂ ನಿಮ್ಗೇನಾದರೂ ಇದು ಮಾಡು, ಹೀಗಿರು, ಹಾಗಿರು ಅಂತ ಅಡ್ವೈಸ್ ಕೊಟ್ಟರೆ ಅದನ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಆ ಅಡ್ವೈಸ್ ನಿಮಗೆ ಪ್ರಾಬ್ಲಮ್ಸ್ಗೆ ಏಡ್ ಮಾಡುತ್ತೆ. ಅಂದರೆ ನೀವು ಅದನ್ನು ತುಂಬಾ ಒಂದು ದುಷ್ಪರಿಣಾಮ ನಿಮ್ಮ ಮೇಲೆ ಬೀರುತ್ತೆ, ಒಬ್ಬರು ಬ್ಯಾಡ್ ಅಡ್ವೈಸ್ ನಿಮಗೆ ಅಂತ ಬರ್ತಾ ಇದೆ. ಇದು ನಿಮ್ಮ ಮೆಸೇಜಸ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಚೆಕ್ ಮಾಡ್ತಾ ಇದ್ದೀನಿ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜಸ್ ಏನು ಅಂತ ನೋಡೋಣ. ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಅದಾದ ನಂತರ ಟ್ಯಾರೋನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಫ್ಯೂಚರ್ ಅಪ್ಕಮಿಂಗ್ ವೀಕ್ಸ್ ಕುರಿತಾಗಿರುತ್ತೆ ಈ ರೀಡಿಂಗ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಹಿಯರ್ ಯು ಗೋ. ಸ್ಟ್ರೆಂತ್ ಬರ್ತಾ ಇದೆ, ಇನ್ಫಿನಿಟಿ ಸಿಂಬಲ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ಹೆಲ್ತ್ ಇಶ್ಯೂಸ್ ಏನಾದರೂ ಇದೆ ಅಂದರೆ, ಹೆಲ್ತ್ ಕಾಂಪ್ಲಿಕೇಶನ್ಸ್ ಏನಾದರೂ ನೀವು ನೋಡಿದ್ದೀರಾ ಅಂದರೆ, ಹೆಲ್ತ್ನಲ್ಲಿ ನೀವು ತುಂಬ ಇಂಪ್ರೂವ್ಮೆಂಟ್ಸ್ ನೋಡ್ತೀರಾ, ಒಳ್ಳೆಯದಾಗತ್ತೆ. ಹಾಗೂ ಅಂದರೆ ನೀವು ಪ್ರಾಬ್ಲಮ್ನ ಮೆಟ್ಟಿ ನಿಲ್ತೀರಾ ಅಂತ ಬರ್ತಾ ಇದೆ. ಯಾವುದೋ ಒಂದು ಪ್ರಾಬ್ಲಮಿಗೆ ನೀವು ಸಿಕ್ಕಾಕೊಂಡಿದ್ರು, ಅದನ್ನ ನೀವು ಮೆಟ್ಟಿ ನಿಂತು ನೀವು ಮುಂದೆ ಹೋಗ್ತೀರಾ ಅಂತ ತೋರಿಸ್ತಿದೆ. ಅಪ್ಕಮಿಂಗ್ ವೀಕ್ಸ್ ಹೀಗಿರುತ್ತೆ ನಿಮಗೆ. ಓಕೆ, ಹಿಯರ್ ಯು ಗೋ. ಕೆಲವರಿಗೆ ನಾನು ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಏನೋ ಒಂದು ಸರ್ಜರಿ ಇದೆ, ಭಯ ಇದೆ, ಅದು ನಾನು ಮಾಡಿಸ್ಕೊಳ್ಳೋ ಬೇಡ, ಏನೋ ಯೋಚನೆ ಬರುತ್ತೆ ಮನುಷ್ಯನಿಗೆ. ಹೀಗೆ ಮಾಡಿದ್ರೆ ಈಗ ಏನೋ ಹೇಳಿರ್ತಾರೆ ಡಾಕ್ಟರ್ ನಿಮಗೆ ಇದು ಮಾಡಿಸ್ಕೊಳ್ಳಿ. ಕೆಲವರಿಗಿದು, ಎಲ್ರಿಗೂ ಅಲ್ಲ ಈ ಮೆಸೇಜ್, ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ಎಲ್ಲರೂ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಟ್ ಏನಾದರೂ ಸರ್ಜರಿನ ನೀವು ತೊಗೊಳ್ತಾ ಅಂದರೆ, ನೀವು ಫೇಸ್ ಮಾಡಬೇಕು, ಆ ಸರ್ಜರಿನ ನೀವು ಎದುರಿಸ್ಬೇಕು ಅಂದರೆ ಅದು ನಿಮಗೆ ಸಕ್ಸಸ್ ಆಗೇ ಬರುತ್ತೆ ಅಂತ ತೋರಿಸ್ತಿದೆ. ತುಂಬ ಹೆದರೋ ಅವಶ್ಯಕತೆ ಇಲ್ಲ, ವರಿ ಮಾಡ್ಕೋಬೇಡಿ ಅಂತ ನಿಮಗೆ ಒಂದು ಅಶ್ಯೂರೆನ್ಸ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ಎಕ್ಸ್ಟ್ರಾವೆಗೆನ್ಸ್ ಕಂಟ್ರೋಲ್ ಅಂತ ತೋರಿಸ್ತಿದೆ. 4 ಆಫ್ ಅರ್ತ್ ಬರ್ತಾ ಇರೋದ್ರಿಂದ ಒಂದು ಏನಾಗುತ್ತೆ ಅಂದರೆ, ನೀವು ಭಯ ಪಡ್ತಾ ಇದ್ದೀರಾ. ಓಕೆ, ಅನ್ನೆಸೆಸರಿ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಇದು ಮಾಡಲಾ ಬೇಡವಾ ಅಂತ ನೀವು ಗೊಂದಲದಲ್ಲೂ ಇದ್ದೀರಾ. ಹಾಗೂ ಇದರಿಂದ ನಿಮ್ಗೇನಾಗ್ತಾ ಇದೆ ಅಂದರೆ, ನೆಗೆಟಿವಿಟಿ ಆವರಿಸಿದೆ ನಿಮ್ಮ ಲೈಫ್ನಲ್ಲಿ. ಇವಾಗ ಒಳ್ಳೇದು ನಡೀತಿದ್ರೂ ಕೂಡ ನಿಮ್ಗೆ ಆ ಒಳ್ಳೆಯದು ಕೆಟ್ಟದಾಗ್ಬಿಟ್ರೆ ಅನ್ನೋ ಭಯ ಕಾಡ್ತಾ ಇದೆ. ಯಾಕೋ ನನಗೆ ಅದು ಸರಿ ಅನ್ನಿಸ್ತಾ ಇಲ್ಲ, ನೀವು ಯೋಚನೆ ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಇಲ್ಲ. ಅದರಿಂದ ಆಚೆ ದಯವಿಟ್ಟು ಬನ್ನಿ. ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕಾರ್ಡ್ಸ್ ಕೂಡ ನಿಮಗೋಸ್ಕರ ತೆಗಿತಾ ಇದ್ದೀನಿ. 8 ಆಫ್ ಪೆಂಟಿಕಲ್ಸ್ ಇಸ್ ಆಲ್ ಅಬೌಟ್ ಫೋಕಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ನ, ಕ್ವೆಶ್ಚನ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದೆ ಅಂದರೆ ಕ್ವೆಶ್ಚನ್ ಮಾಡ್ಕೊಳ್ಳಿ. ಆದರೆ ನಿಮಗೆ ನೀವೇ ಏನೇನೋ ಮೈಂಡಲ್ಲಿ ಇಟ್ಕೊಂಡು ಕೊರಗೋ ಅವಶ್ಯಕತೆ ಇಲ್ಲ. ಹಾಗೂ ಏನಾಗ್ತಾಯಿದೆ, ತುಂಬ ಮೂಡಿ ಆಗ್ತಾ ಇದ್ದೀರಾ, ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಏನರ ಮೇಲೂ ನಿಮಗೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ, ಅಟೆನ್ಷನ್ ಹೋಗ್ತಾ ಇದೆ, ಏನರ ಮೇಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ಇದೆಲ್ಲ ನಿಮ್ಮ ಥಾಟ್ ಪ್ರೋಸೆಸ್ ಆವರಿಸಿದೆ ನೆಗೆಟಿವಿಟಿಲಿ. ಇದನ್ನು ನೀವು ಮೆಟ್ಟಿ ನಿಲ್ಲಬೇಕಾಗತ್ತೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಥಿಂಕಿಂಗ್ ಪಾಸಿಟಿವ್ಲಿ, ಐ ಆಮ್ ಥಿಂಕಿಂಗ್ ಪಾಸಿಟಿವ್ಲಿ ಅಂತ ಕಮೆಂಟ್ ಮಾಡಿ. ಏಕೆಂದರೆ ಇದೇ ಕಂಟಿನ್ಯೂ ಆದರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಲೈಫ್, ಇನ್ನೂ ಇಶ್ಯೂಸ್ನ ನೀವು ಫೇಸ್ ಮಾಡ್ತೀರಾ, ಇನ್ನೂ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇದೆ ಅಂತ ಬರ್ತಾ ಇದೆ. ಓಕೆ, ಟೀ ಲೀಫ್ ಮೆಸೇಜಸ್ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಡು ನಾಟ್ ಬ್ಯಾಕ್ ಡೌನ್ ಫ್ರಮ್
ಆಪೋಸಿಷನ್, ಶೋ ಸ್ಟ್ರೆಂತ್ ಆ್ಯಂಡ್ ಫಾರ್ಟಿಟ್ಯೂಡ್ ಅಂತ ತೋರಿಸ್ತಿದೆ. ಇವಾಗ ಒಂದೊಂದು ಸಲ ನೀವು ಎದುರಿಸಲೇಬೇಕಾಗತ್ತೆ. ನೀವು ಎದುರಿಸದೆ ಹೆದರ್ಕೊಂಡಾಗ ನಿಮ್ಮ ಲೈಫ್ ಇನ್ನು ಕುಗ್ಗುತ್ತೆ. ಸೊ ಇವಾಗ ನೀವು ಹೆದರೋ ಅವಶ್ಯಕತೆ ಇಲ್ಲ. ನೀವು ಎದುರಿಸುವ ಒಂದು ಅವಕಾಶ ಬಂದಾಗ ನೀವು ಮಾಡಲೇಬೇಕು, ಆಪ್ಷನ್ ಇಲ್ಲ ಅಂತ ಬರ್ತಾ ಇದೆ. ಧೈರ್ಯದಿಂದ ಇರಬೇಕಾಗತ್ತೆ, ನೀವು ಫೇಸ್ ಮಾಡಬೇಕಾಗತ್ತೆ ಲೈಫ್ನ ಅಂತ ತೋರಿಸ್ತಿದೆ. ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ ಓಪನಿಂಗ್ ಅಂತ ಬರ್ತಾ ಇದೆ. ಹೊಸದಾದ ದಾರಿಗಳು ಓಪನ್ ಆಗುತ್ತೆ, ಹೊಸದಾದ ಸೊಲ್ಯೂಷನ್ಸ್ನ ನೀವು ಹುಡುಕೋಕ್ಕಾಗತ್ತೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಕೂಡ ಬರ್ತಾ ಇದೆ ಮೆಸೇಜ್ ನಿಮಗೆ. ನೆಕ್ಸ್ಟ್ ಮೆಸೇಜ್ ಏನು ತೋರಿಸ್ತಿದೆ, ಅಫೇರ್ಸ್ ವಿತ್ ಯೋರ್ ಫ್ಯಾಮಿಲಿ. ನಿಮ್ಮ ಫ್ಯಾಮ್ಲಿಲಿ ಏನಾದರೂ ಗೊಂದಲಗಳಿದೆ, ಪ್ರಾಬ್ಲಮ್ ಇದೆ ಅಂದರೆ ಅದನ್ನ ಮಾತಾಡಿ ಬಗೆಹರಿಸ್ಕೊಳ್ಳುವಂಥ ಟೈಮ್ ಇದು. ನೀವು ಎಷ್ಟು ಇಗ್ನೋರ್ ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ಅದನ್ನು ವರ್ಸ್ಟ್ ಆಗ್ತಾ ಹೋಗುತ್ತೆ. ನೀವು ಅದನ್ನೇ ಮಾಡ್ತಾ ಇದ್ದೀರಾ ಇತ್ತೀಚೆಗೆ. ಯಾರನ್ನು ಸೇರ್ತಾ ಇಲ್ಲ, ಒಂಟಿಯಾಗಿರ್ತಿದ್ದೀರಾ. ಇದೆಲ್ಲ ನಿಮ್ಮನ್ನೇ ಒಂದು ಕೂಪಕ್ಕೆ ತಳ್ಳಿದೆ ಅಂತ ಹೇಳ್ಬೋದು. ಲಾಸ್ಟ್ ಮೆಸೇಜ್ ಏನಿದೆ, ಫ್ಯಾಮಿಲಿ ಮ್ಯಾಟರ್ಸ್. ಫೈನಲಿ ಏನು ನೀವು ಇಗ್ನೋರ್ ಮಾಡ್ತಾ ಇರೋದು ನಿಮ್ಮ ಕ್ಲೋಸ್ಡ್ ಫ್ಯಾಮಿಲಿ ಮೆಂಬರ್ಸ್ನ, ನೀವು ಇಷ್ಟಪಡುವಂಥ ವ್ಯಕ್ತಿಗಳನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಅವ್ರಿಗೆ ಕರೆಕ್ಟಾಗಿ ಟೈಮ್ ಕೊಡ್ತಾ ಇಲ್ಲ, ಅವ್ರಿಗೆ ಬೇಜಾರು ಮಾಡ್ತಾ ಇದ್ದೀರಾ, ನಿಮ್ಮ ಕೆಟ್ಟ ಮೂಡನ್ನ ಅವ್ರಿಗೂ ಪಾಸ್ ಮಾಡ್ತಾ ಇದ್ದೀರಾ. ಇದೆಲ್ಲ ನಡೀತಾ ಇದೆ ನಿಮ್ಮ ಲೈಫ್ನಲ್ಲಿ. ಸೊ ಫಸ್ಟ್ ಮನೆಯಿಂದನೇ ಶುರು ಮಾಡಿ, ಮನೆಯ ಮೆಂಬರ್ಸ್ ಜೊತೆ ಚೆನ್ನಾಗಿರಿ, ಮಾತಾಡಿ, ಹಾಗೂ ಒಂದೊಂದಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಎದುರಿಸಬೇಕಾಗತ್ತೆ, ಹೆದರೋ ಅವಶ್ಯಕತೆ ಇಲ್ಲ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.